10 ಗಂಟೆ ಆದರೂ ಕೂಡ ತುಂಬಾ ಚಳಿ ಇದೆ. ಸ್ಪೆಷಲ್ ಪಂಜಾಬಿ ಛೋಲೆ. ಫಸ್ಟ್ ಟೈಮ್ ವಿವಾನ್ ಶೇಂಗಾ ನೋಡಿ ಯಾವ ರೀತಿ ರಿಯಾಕ್ಟ್ ಮಾಡ್ತೈತೆ ನೋಡಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸಂಡೇ, ಇವತ್ತು ನಮ್ಮ ಹಸ್ಬೆಂಡ್ ಕೂಡ ಮನೇಲಿದ್ದಾರೆ. ಇವತ್ತು ಹೋಲ್ ಡೇ ನಾನು ಬ್ಲಾಗ್ ಮಾಡ್ತೀನಿ, ಹೇಗೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ನಾವು ವೀಕ್ಲಿ ಒಂದೇ ದಿನ ಸಿಗೋದು ಆ್ಯಕ್ಚುಲಿ. ಸೊ ಅವತ್ತೇ ಅವ್ರು ಇರೋದು ಮನೇಲಿ. ಇವತ್ತು ಏನೇನು ನಮ್ಮ ರೂಟೀನ್ ಇದೆ ಅದನ್ನು ಕೂಡ ತೋರಿಸ್ತೀನಿ. ಮತ್ತು ನಾವು ಇವತ್ತು ಮಾಡೋ ಒಂದು ಸ್ಪೆಷಲ್ ರೆಸಿಪಿ ನಾರ್ತ್ ಇಂಡಿಯಾದ ಕೂಡ ತೋರಿಸ್ತೀನಿ, ಯಾವ ರೀತಿ ನಾನು ಮಾಡಿದ್ದೀನಿ ಅಥವಾ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಓಕೆ, ಇಲ್ಲಿ ವಾರಕ್ಕೊಮ್ಮೆ ನನ್ನ ಗಂಡ ನನಗೆ ತಲೆಗೆ ಎಣ್ಣೆ ಮಸಾಜ್ ಮಾಡ್ತಾರೆ. ಆ್ಯಕ್ಚುಲಿ ವಾರದಲ್ಲಿ ನಾನು 2-3 ಬಾರಿ ನಾನು ಹೇರ್ ಆಯಿಲ್ ಮಾಡ್ತಾ ಇರ್ತೀನಿ. ಬಟ್ ಆದರೂ ಕೂಡ ಅವರು ಹುಡುಗನ ಜೊತೆಗೆ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅಷ್ಟೊಂದು ಕೇರ್ ತೊಗೊಳಕ್ಕಾಗೋದಿಲ್ಲ ನನಗೆ ಹೇರ್ದು. ಸೊ ಅದಕ್ಕೋಸ್ಕರ ಅವರು ವಾರಕ್ಕೊಮ್ಮೆ ಸ್ವಲ್ಪ ಈ ರೀತಿ ರಿಲ್ಯಾಕ್ಸ್ ಮಾಡಿಸ್ತಾರೆ. ಸೊ ಇದರಿಂದ ಒಂದು ಸ್ವಲ್ಪ ಏನೋ ನನಗೆ ತಕ್ಕ ಮಟ್ಟಿಗೆ ಸ್ವಲ್ಪ ರಿಲ್ಯಾಕ್ಸು ಸಿಗುತ್ತೆ. ಅದರ ಜೊತೆಗೆ ಸ್ವಲ್ಪ ವಾರಕ್ಕೊಮ್ಮೆ ಸ್ವಲ್ಪ ನಾನು ಅಕಸ್ಮಾತ್ ವಾರಕ್ಕೆ ಕೇರ್ ಮಾಡದೆ ಹೋದ್ರು ಕೂದಲನ್ನು, ಸೊ ಇದರಿಂದ ಸ್ವಲ್ಪ ಕವರ್ ಕೂಡ ಆಗುತ್ತೆ. ಸೊ ಇಲ್ಲಿ ಕೊಕೊನೆಟ್ ಆಯಿಲಿಂದಲೇ ನಾನು ಇದನ್ನು ಹಚ್ಕೋತಾ ಇರೋದು ಆ್ಯಕ್ಚುಲಿ. ಇನ್ನೊಂದು ರೀತಿಯಿಂದ ಹೇಳಿದರೆ ನನಗೆ ಏನೋ ಒಂದು ಲಕ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಮ್ಮ ಮನೆಯವ್ರು ಸ್ವಲ್ಪ ಒಳ್ಳೆಯವರೇ ಇದ್ದಾರೆ ಆ್ಯಕ್ಚುಲಿ. ಸೊ ಇದರಿಂದ ನನಗೆ ಸ್ವಲ್ಪ ತವ್ರ ಮನೆ ನೆನಪು ಸ್ವಲ್ಪ ಬರದೇ ಇರೋ ಥರ ಅವ್ರು ನೋಡ್ಕೋತಾರೆ. ಆ್ಯಂಡ್ ನಾವೇ ಒಬ್ರಿಗೊಬ್ರು ಇದೇ ರೀತಿ ನೋಡಿಕೊಂಡು ಸ್ವಲ್ಪ ಹಾಗೆಯೇ ಮುಂದೆ ಹೋಗ್ತಾ ಇದ್ದೀವಿ, ಜೀವನ ಮುಂದುವರಿಸ್ಕೊಂಡು. ಆಲ್ಮೋಸ್ಟು ಹೇರ್ಗೆ ನಾನು ಕೊಕೊನೆಟ್ ಆಯಿಲ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಕಡೆ ಎಲ್ಲ ಯೂಸ್ ಮಾಡೋದು ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ತಾರೆ. ಬಟ್ ಆದರೆ ಅದು ನನಗೆ ಸೂಟ್ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾನು ಕೊಕೊನೆಟ್ ಆಯಿಲ್ನೇ ಯೂಸ್ ಮಾಡೋದು ಆ್ಯಂಡ್ ಪ್ಯಾರಾಶೂಟ್ ಸ್ಪೆಷಲ್ ಯೂಸ್ ಮಾಡೋದು. ಬಿಜು ಕ್ಯಾ ಹೈ ವೋ? मूंगफली। 1 2 3 4। बाल हटाओ उसकी आंखों से। 2 3 4 काउंट करो। ವಿವಾನ್ಗೆ ಇವಾಗ ನಾವು ಸ್ವಲ್ಪ ಕಲಿಸೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇದು ಬೇರೆ ಯಾವುದೇ ರೀತಿಯಿಂದನೂ ಕೂಡ ಆಗಿರ್ಬೋದು. ನಾವು ಡೈರೆಕ್ಟಾಗಿ ಬುಕ್ಕು ಮತ್ತು ಪೆನ್ನು ಕೊಟ್ಟರೆ ಅವ್ರಿಗೆ ಬರೆಯೋಕ್ಕಾಗಲ್ಲ ಈ ಟೈಮಲ್ಲಿ. ಸೊ ಇದರಿಂದ ಬೇರೆ ಈ ರೀತಿ ಮನೇಲಿ ಏನೋ ಥಿಂಗ್ಸ್ ಇರುತ್ತಲ್ವ, ಸೊ ಅವನ್ನೇ ತೊಗೊಂಡ್ಬಿಟ್ಟು ನಾನು ಕೌಂಟ್ ಮಾಡೋದು, ಬರೆಯೋದು ಎಲ್ಲ ಹೇಳ್ಕೊಡ್ತಾ ಇರ್ತೀನಿ. ಕಲರ್ಸ್ ಬಗ್ಗೆ ಕೂಡ ಅವ್ರಿಗೆ ಹೇಳ್ತಾ ಇರ್ತೀನಿ. ನಾರ್ತ್ ಇಂಡಿಯಾದು ತುಂಬಾ ಸ್ಪೆಷಲ್ ಅಂತಂದರೆ ಛೋಲೆ ಅಂತ ಹೇಳಿಬಿಟ್ಟು, ಇದು ಥೇಟ್ ಯಾವ ರೀತಿ ನಿಮಗೆ ಹೋಟೆಲಲ್ಲಿ ಇರುತ್ತೆ ಅದೇ ರೀತಿಯೇ ಇದು ಮಾಡೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ, ತುಂಬ ಈಸಿ ರೀತಿಯಲ್ಲಿ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೋಸ್ಕರ ಬೇಕಾಗಿರೋದು ನಮಗೆ 2 ಟೊಮೆಟೊ, 2 ಉಳ್ಳಾಗಡ್ಡಿ ಆ್ಯಂಡ್ ಇಲ್ಲಿ ಹಸಿಮೆಣಸಿನಕಾಯಿ 2 ತೊಗೊಂಡಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿರೋದು. ಸೊ ಇಲ್ಲಿ ನಾನು ಆಲ್ರೆಡಿ 250 ಗ್ರಾಮ್ ಕಡಲೆಕಾಳನ್ನ ನಾನು ರಾತ್ರಿ ನೆನೆ ಹಾಕಿದ್ದೆ. ಸೊ ಮಾರ್ನಿಂಗ್ ಇದನ್ನು ನಾವು ಕುಕ್ಕರಲ್ಲಿ ಡೈರೆಕ್ಟಾಗಿ ಹಾಕೋಣ. ಇಲ್ಲಿ ನಾನು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಬಾಕಿ ಇರೋ ಇಂಗ್ರೀಡಿಯೆಂಟ್ ಏನು ತೋರಿಸಿದ್ನೋ ಅದನ್ನು ಕೂಡ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಗ್ಗರಣೆಗೆ ಚಕ್ಕೆ, ಆಮೇಲೆ ಮಸಾಲೆ ಎಲೆ, ಲವಂಗ ಮತ್ತು ದೊಡ್ಡ ಇಲಾಚಿ ಬರುತ್ತೆ. ಸೊ ಅದನ್ನು ತೊಗೊಂಡಿದ್ದೀನಿ. ಜಾಸ್ತಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟೇ ನೀವು ಯೂಸ್ ಮಾಡಿದರೂ ಕೂಡ ಹೋಟೆಲ್ ಟೇಸ್ಟೇ ಬರುತ್ತೆ. ನಾವು ಡೈರೆಕ್ಟಾಗಿ ಇಲ್ಲಿ ಕುಕ್ಕರಲ್ಲೇ ಮಾಡ್ತಾ ಇರೋದು. ಸೊ ನೀವು ತೊಗೊಳ್ಳೋ ಚೋಲೆ ಮಸಾಲದಲ್ಲಿ ದಾಳಂಬರಿ ಸ್ವಾದ ಇರಬೇಕು ಆ್ಯಕ್ಚುಲಿ. ಸೊ ಅದನ್ನು ನೀವು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನಿಲ್ಲಿ ಎವರೆಸ್ಟ್ ಚೋಲೆ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ನಂತರ ನಾವಿಲ್ಲಿ ಆ್ಯಡ್ ಮಾಡೋದಕ್ಕೆ 1 ಚಮಚ ಕಾಶ್ಮೀರಿ ಲಾಲ್ ಮಿರ್ಚ್, 1 ಚಮಚ ಅರಿಶಿನ, 1 ಚಮಚ ಹವೀಜದ ಪೌಡರ್ ತೊಗೊಂಡಿರೋದು, 1 ಚಮಚ ನಾನು ತೋರಿಸಿರೋ ಚೋಲೆ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ರಾತ್ರಿನೇ ಅಂದರೆ ನಿನ್ನೆ ಸಂಜೆನೇ ನಾನು ಈ ಕಡಲೆಕಾಳನ್ನು ನೆನೆ ಇಟ್ಟಿದ್ದೆ. ಚೋಲೆ ತುಂಬ ದೊಡ್ಡದು ಇರೋದನ್ನೇ ತೊಗೊಳ್ಳಿ. ಸೊ ಅದನ್ನ ಇವಾಗ ನೆನೆ ಇಟ್ಟಿರೋದು ಸಾಕು, ಡೈರೆಕ್ಟಾಗಿ ನಾವು ಇವಾಗ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ನೀವು ಬೇಯಿಸೋ ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಇವಾಗ ನೆನೆದಿದೆ. ಸೊ ಫಸ್ಟಿಗೆ ನಾವಿಲ್ಲಿ ಸರ್ಸೋ ಕಾ ತೇಲ್ ಅಂದರೆ ಸಾಸಿವೆ ಎಣ್ಣೆಯಲ್ಲಿ ಮಾಡ್ತಾ ಇರೋದು. ಈ ಕಡೆ ಎಲ್ಲ ಸಾಸಿವೆ ಎಣ್ಣೆಯಲ್ಲೇ ಮಾಡೋದು. ನೀವು ಯಾವುದೇ ಎಣ್ಣೆ ಯೂಸ್ ಮಾಡ್ತಿದ್ರೆ ಅದರಲ್ಲೇ ಮಾಡಿ. ಫಸ್ಟಿಗೆ ನಾನಿಲ್ಲಿ ಏನು ಆನಿಯನ್ ಅಂದರೆ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಅದ್ರಕ್ ಇದನ್ನೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಮೊದಲು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ.
ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಆ್ಯಡ್ ಮಾಡೋದು ಮಸಾಲೆ ಎಲೆ, ಆಮೇಲೆ ನಾವು ತೊಗೊಂಡಿರೋ ಚಕ್ಕೆ ಮತ್ತು ಲವಂಗ ಮತ್ತು ದೊಡ್ಡ ಇಲಾಚಿಯನ್ನು ಯೂಸ್ ಮಾಡಿದ್ವಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೇಮ್ ಹೋಟೆಲ್ ಥರನೇ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡೋದು ಕೂಡ ಸೇಮ್ ಹೋಟೆಲ್ ಥರನೇ ಕಾಣಿಸುತ್ತೆ. ನೀವು ಪ್ರತಿ ಸಾರಿ ಇದನ್ನು ತಿನ್ನೋದಕ್ಕೆ ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಹೋಟ್ಲಲ್ಲಿ ಹೋದರೆ ನಾರ್ಮಲಿ ನಿಮಗೆ 250 ರೂಪೀಸ್ 300 ಪೇಮೆಂಟ್ ಮಾಡಲೇಬೇಕು ನೀವು. ಬಟ್ ಒಂದು ಬೌಲ್ಗೆ. ಇದನ್ನೇ ಮನೇಲಿ ಮಾಡಿದರೆ ಎಲ್ಲರೂ ಕೂಡ ತಿನ್ಬೋದು. ನಾವಿಲ್ಲಿ ಸೈಡಲ್ಲಿ ಸ್ವಲ್ಪ ಬಿಸಿ ನೀರನ್ನು ಮಾಡೋದಕ್ಕೆ ಇಟ್ಕೊಂಡಿರೋದು. ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇವಾಗ ಅದು ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದೆ ಮಸಾಲೆ. ಆವಾಗ ನಾವು ಟೊಮೆಟೊ ಸಾಸ್ ಏನು ಮಾಡಿ ಇಟ್ಕೊಂಡಿದ್ದೀವಲ್ವ, ಟೊಮೆಟೊನ 2 ಟೊಮೆಟೊ ನಾನು ರುಬ್ಬಿ ಇಟ್ಕೊಂಡಿದ್ದೆ. ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ನಾವು ಸೈಡಲ್ಲಿ ನೀರು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ವಲ್ವ ಬಿಸಿ ಆಗೋದಕ್ಕೆ, ಅದರಲ್ಲಿ ಸ್ವಲ್ಪ ಚಹಾ ಪತ್ತಿನ ಹಾಕಿಬಿಟ್ಟು ಬಾಯ್ಲ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಬಿಟ್ಕೋಬೇಕು ಎಲ್ಲ ಕಲರ್ನ. ನಂತರ ಆ ಕಲರ್ನ ನಾವು ಸಪ್ರೇಟ್ ಮಾಡಬೇಕಂದ್ರೆ ಚಹಾವನ್ನು ಸೋಸಬೇಕು. ಆ್ಯಕ್ಚುಲಿ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಕೇವಲ ನಾನಿಲ್ಲಿ ಚಹಾ ಪೌಡರ್ನ ಮಾತ್ರ ಹಾಕಿ ಈ ರೀತಿ ಬಾಯ್ಲ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದರಿಂದ ಟೇಸ್ಟ್ ಏನಿರುತ್ತೆ ಅಲ್ವಾ, ಸೇಮ್ ಹೋಟೆಲ್ ಥರನೇ ಬರುತ್ತೆ. ಇವಾಗ ಮಸಾಲ ಸ್ವಲ್ಪ ಇದನ್ನು ಬ್ರೌನಿಷ್ ಆಗಿ ಕಲರ್ ಆಗಿ ಇಲ್ಲಿ ಬದಲಾಗ್ತಾ ಇದೆ. ನಂತರ ನಾನಿಲ್ಲಿ ಸೈಡಲ್ಲಿ ಇಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚ್ ಮತ್ತು ಅರಿಶಿನ, ನಂತರ ಹಬೀಜದ ಪೌಡರ್, ನಂತರ ನಾವಿಲ್ಲಿ ಚೋಲೆ ಪೌಡರ್ ಏನು ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನಾವು ಮಸಾಲೆನ ಆ್ಯಡ್ ಮಾಡಿದಾಗ ಯಾವುದೇ ರೀತಿ ಗಂಟಾಗಿ ಸೈಡಲ್ಲಿ ಉಳಿಬಾರ್ದು ಅಂತ. ಇದರಿಂದ ಸ್ವಲ್ಪ ಚೆನ್ನಾಗಿ ಅದು ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಮಸಾಲೆ ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ. ಇದಾದ ನಂತರ ಸೈಡಲ್ಲಿ ಇವಾಗ ಚಹಾದ ಏನು ನೀರು ಮಾಡ್ಕೊಂಡಿದ್ವಿ ಅದು ಇವಾಗ ತಣ್ಣಗಾಗಿದೆ. ನಂತರ ಅದಕ್ಕೆ ನಾನಿಲ್ಲಿ ಸೋಡಾ, ಅಡುಗೆ ಸೋಡಾ ಏನು ಯೂಸ್ ಮಾಡ್ತೀವಿ ನಾರ್ಮಲಿ, ಅದನ್ನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇವೆರಡು ಕಾಂಬಿನೇಷನ್ ಹಾಕೋದ್ರಿಂದಲೇ ನಿಮಗೆ ಹೋಟೆಲ್ ಸ್ಟೈಲ್ ರೀತಿಯಲ್ಲೇ ಇದು ಟೇಸ್ಟ್ ಬರೋದು. ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಏನು ನಾವು ತೆಳುವಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಮಸಾಲೆದು, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡಿದರೆ ಮಾತ್ರ ಇದು ಹೋಟೆಲ್ ರೀತಿಯಲ್ಲಿ ಒಂದು ಲುಕ್ ಕೂಡ ಕಾಣಿಸುತ್ತೆ ಮತ್ತು ಟೇಸ್ಟ್ ಕೂಡ ಹಾಗೇ ಇರುತ್ತೆ. ಇವಾಗ ಇದು ಮಸಾಲ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದೆ, ಕಲರ್ ಕೂಡ ಬದಲಾಗಿದೆ. ಇವಾಗ ನಾವು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀವಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಹಾಕಿ. ಇದಾದ ನಂತರ ರಾತ್ರಿನೇ ನಾವು ಕಡಲೆಕಾಳು ನೆನೆ ಹಾಕಿ ಇಟ್ಕೊಂಡಿದ್ವಿ. ಅದನ್ನು ನೀರು ಸಮೇತನೇ ಅದನ್ನು ಆ್ಯಡ್ ಮಾಡ್ತಾ ಇದ್ವಿ ಕುಕ್ಕರ್ಗೆ. ಸಪ್ರೇಟಾಗಿ ಬಾಯ್ಲ್ ಕೂಡ ಮಾಡಿಕೊಂಡು ಈ ರೀತಿ ಚೋಲೆ ಮಾಡ್ತಾರೆ. ಬಟ್ ಇದು ಹೋಟೆಲ್ ರೀತಿಯಲ್ಲೇ ನಾವು ಮಾಡಿ ತೋರಿಸೋದ್ರಿಂದ ಈ ರೀತಿ ಡೈರೆಕ್ಟಾಗಿ ಮಾಡ್ತಾರೆ. ಹೋಟ್ಲಲ್ಲಿ ಸಪ್ರೇಟಾಗಿ ಬಾಯ್ಲ್ ಮಾಡಿ ಇಷ್ಟೆಲ್ಲ ಮಾಡೋದಿಲ್ಲ. ಡೈರೆಕ್ಟಾಗಿಯೇ ಅವರು ಈ ರೀತಿಯೇ ಮಾಡೋದು. ನಾವೀಗ ಡೈರೆಕ್ಟಾಗಿಯೇ ಆ್ಯಡ್ ಮಾಡ್ತಾ ಇದ್ದೀವಿ ಇದಕ್ಕೆ. ನಂತರ ಇದನ್ನು ಹಾಗೆಯೇ ಬಿಡಬೇಕು. ತಕ್ಷಣವೇ ಇದಕ್ಕೆ ಮುಚ್ಚಳ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಹೊತ್ತು ಇದನ್ನು ಸ್ವಲ್ಪ ಬಾಯ್ಲ್ ಆಗೋವರೆಗೂ ಹಾಗೆಯೇ ಬಿಡಬೇಕು. ಇವಾಗ ನಾವು ಸೈಡಲ್ಲೇನು ಚಹಾ ನೀರನ್ನು ಮಾಡಿ ಇಟ್ಕೊಂಡಿದ್ವಲ್ವ, ಇದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡೋ ಒಂದು ಸಮಯ ಇವಾಗ. ಚೆನ್ನಾಗಿದು ಬಾಯ್ಲ್ ಆಗಿದೆ. ನಾವು ಡೈರೆಕ್ಟಾಗಿ ಈ ರೀತಿ ಸೋಸಿ ಇವಾಗ ಹಾಕ್ತಾಯಿದ್ದೀವಿ. ಬಿಸಿನೇ ಇದೆ ಆ್ಯಕ್ಚುಲಿ ಇದು. ಉಗುರು ಬೆಚ್ಚಗಿದ್ರೂ ಪರವಾಗಿಲ್ಲ, ತಣ್ಣಗಾದರೂ ಪರವಾಗಿಲ್ಲ. ಆ್ಯಡ್ ಮಾಡಿ. ಇದಾದ ನಂತರ ನಾವಿಲ್ಲಿ ಅಡುಗೆ ಮಾಡೋ ಸೋಡಾನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ತಕ್ಷಣ ಇದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಿ. ಇವಾಗ ಇದ್ರದ್ದು ಟೇಸ್ಟ್ ಏನಿರುತ್ತಲ್ವ ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಮನೇಲಿ ನಾವು ನಾರ್ಮಲಾಗಿ ಮಾಡ್ತೀವಲ್ವ, ಹೋಟೆಲ್ ರೀತಿಯಲ್ಲಿ ಬರೋಲ್ಲ ಅಂತ ತುಂಬ ಟೆನ್ಸ್ ಆಗಿರ್ತೀವಿ. ಬಟ್ ಈ ರೀತಿ ಕೂಡ ಒಂದು ಸಾರಿ ಮಾಡಿ ನೋಡಿ, ಡೆಫಿನೆಟ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಇವಾಗ ಇದನ್ನು ನಾವು ಸೀಟಿ ಹಾಕಿ 7 ರಿಂದ 8 ಸೀಟಿ ಬರೋವರೆಗೂ ಹಾಗೆಯೇ ಬಿಡ್ತೀವಿ. ನಂತರ ನಾವಿಲ್ಲಿ ಕಸೂರಿ ಮೇಥಿ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ನಿಮ್ಗೆ ಕೇಳಿದರೆ ನಾರ್ಮಲಿ ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ, ಏನು ಕಾಸ್ಟ್ಲಿ ಇಲ್ಲ. ಇದನ್ನು ನಾವು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ. ಕಂಪ್ಲೀಟಾಗಿ ನಾವು ಚೋಲೆ ಆದಮೇಲೆ ಅದಕ್ಕೆ ಗಾರ್ನಿಷ್ ಮಾಡೋದಕ್ಕೆ ಇಲ್ಲಿ ಯೂಸ್ ಮಾಡ್ತೀವಿ. ಯಾವ ರೀತಿ ಕೊತ್ತಂಬರಿ ಸೊಪ್ಪನ್ನು ನಾವು ಯೂಸ್ ಮಾಡ್ತೀವಲ್ವ ಅದೇ ರೀತಿಯೇ ಇದನ್ನು ಇಲ್ಲಿ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಹೋಟೆಲಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ತಾರೆ. ಇಲ್ಲಿ ಸೈಡಲ್ಲಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ವಿ. ಇಲ್ಲಿ ಚೋಲೆ ನಮ್ಮದು ರೆಡಿ ಇದೆ. ಇವಾಗ ನಾವು ಕಸೂರಿ ಮೇಥಿನೇನು ಬಿಸಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ನಂತರ ನೀವು ಇದಕ್ಕೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ಇವಾಗ ಕಂಪ್ಲೀಟಾಗಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಚೋಲೆ ಅಂತ ಹೇಳಿ. ಇದನ್ನು ಒಡೆದು ಕೂಡ ತೋರಿಸ್ತೀವಿ ಎಷ್ಟು ಮೆತ್ತಗಾಗಿದೆ ಅಂತ ಹೇಳಿ. ನೋಡಿ
ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಪೂರಿ ಜೊತೆ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ ಮನೇಲಿ ಎಲ್ಲರೂ. ಸೊ ಇಲ್ಲಿ ನಾನು ಸ್ವಲ್ಪ ಒಗ್ಗರಣೆ ಕೂಡ ಕೊಡಬೇಕು ಇದಕ್ಕೆ ನಂತರ ಫೈನಲಿ. ಸೊ ನಾವಿಲ್ಲಿ ತುಪ್ಪ ತೊಗೊಂಡಿರೋದು 1 ಚಮಚ ಆದರೆ ಸಾಕು, ಜಸ್ಟ್ ಒಗ್ಗರಣೆ ಕೊಡೋದಕ್ಕೆ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಂತರ ನಾವಿದಕ್ಕೆ ಆ್ಯಡ್ ಮಾಡೋಣ ಅಲ್ಲ ಅಂದರೆ ಅದ್ರಕನ್ನ ಯೂಸ್ ಮಾಡ್ತಾ ಇದ್ದೀವಿ. ಸಣ್ಣದಾಗಿ ಅದನ್ನು ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಹೆಚ್ಚಿ ಇಟ್ಕೊಂಡಿದ್ವಿ. ಸೊ ಅದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ವಿ. ಫಸ್ಟಿಗೆ ನೀವು ಅದ್ರಕನ್ನೇ ಆ್ಯಡ್ ಮಾಡಬೇಕು, ಅಂದರೆ ಅಲ್ಲನೇ ಆ್ಯಡ್ ಮಾಡಬೇಕು. ಚೆನ್ನಾಗಿ ಅದು ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ನೀವೆಲ್ಲಕ್ಕಿಂತ ಲಾಸ್ಟಿಗೆ ಅದ್ರಕನ್ನ ಅಂದರೆ ಅಲ್ಲನ ಹಾಕಿದರೆ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಸೊ ಬಾಕಿ ಇಂಗ್ರೀಡಿಯೆಂಟ್ ಏನು ಹಾಕ್ತೀವಿ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮೊದಲು ಅಲ್ಲ ಹಾಕಿ ನಂತರ ಅದಕ್ಕೆ ಆದಮೇಲೆ ನಾವು ಸ್ವಲ್ಪ ಹಿಂಗನ್ನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಹಿಂಗನ್ನೇ ಯೂಸ್ ಮಾಡಿ. ನಂತರ ಹಸಿ ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳಿ ಇಟ್ಕೊಂಡಿದ್ವಿ 2. ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ನಂತರ ನಾವು ಇದನ್ನು ಡೈರೆಕ್ಟಾಗಿ ಛೋಲೆ ಮೇಲೇ ಹಾಕ್ತೀವಿ. ನೋಡಿ ಈ ರೀತಿ. ಥೇಟ್ ಹೋಟೆಲ್ ಥರನೇ ಕಾಣಿಸ್ತಾ ಇದೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸಿಬಿಟ್ಟು ಇಲ್ಲಿ ಮಾಡಿದ್ದೀವಿ. ಮನೆಯಲ್ಲಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಪೂರಿ ಜೊತೆ ಮಾಡಿಕೊಟ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಇದನ್ನು ಮನೆಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ತೋರಿಸಿದ್ದೀನಿ. ಒಂದೇ ಒಂದು ದಿನ ಸಿಗುತ್ತೆ. ತುಂಬ ಸಿಂಪಲ್ಲಾಗಿ ನಾವು ಸ್ಪೆಂಡ್ ಮಾಡ್ತೀವಿ ಎಲ್ಲರೂ ಕೂಡ. ನಾನು, ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್. ಅದು ಒಂದು ದಿನಕ್ಕೋಸ್ಕರ ನಾವು ವಾರ ವೆಯ್ಟ್ ಮಾಡ್ತಾ ಇರ್ತೀವಿ. ನಾನು ವಿವಾನ್ ಅವ್ರ ಪಪ್ಪನ ಜೊತೆಗೆ ವೆಯ್ಟ್ ಮಾಡ್ತಾ ಇರ್ತೀವಿ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ. ಆ ದಿನ ಫುಲ್ ಡೇ ಅವರು ಕೂಡ ಎಲ್ಲಿ ಹೊರಗಡೆ ಹೋಗೋದಿಲ್ಲ, ಯಾರು ಫ್ರೆಂಡ್ಸ್ ಕರೆದ್ರೂ ಹೋಗೋದಿಲ್ಲ. ಸೊ ಒಂದಿನ ಇರುತ್ತೆ. ಸೊ ಫುಲ್ ಡೇ ನಮಗೇ ಕೊಡ್ತಾರೆ ಆ್ಯಕ್ಚುಲಿ. ಸೊ ಆ ಟೈಮಲ್ಲಿ ನಾವು ಆದಷ್ಟು ಸ್ವಲ್ಪ ಒಳ್ಳೆ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಓಕೆ, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದಿನ ಬ್ಲಾಗಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.